ತುಂಬ ದಿನ ಆದಮೇಲೆ ಸಂಡೇ ಥರ ಫೀಲ್ ಆಗ್ತಿದೆ ನನಗೆ. ವೆಲ್ಕಮ್ ಬ್ಯಾಕ್ ಟು ಡೇ 7 ಆಫ್ ಮೈ 100 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಓವರ್ ನೈಟ್ ಚಿಯಾ ಸೀಡ್ಸ್ನ ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದು ನೀರಿಗೆ ಒಂದು 3 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಹಾಕೊಂಡು ಕುಡಿದೆ. ಚಿಯಾ ಸೀಡ್ಸಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಬೇಗ ಹಸಿವಾಗಲ್ಲ. ಹಾಗೆ ತುಂಬ ದಿನದಿಂದ ಅಕ್ಕಿ ರೊಟ್ಟಿ ತಿನ್ಬೇಕಂತ ಅನಿಸ್ತಿತ್ತು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಅಕ್ಕಿ ರೊಟ್ಟಿ ಮತ್ತು ಜಾಸ್ತಿ ಬೆಂಡೆಕಾಯಿ ಪಲ್ಯ ತಿಂದೆ. ಆದಮೇಲೆ ರೆಡಿಯಾಗಿ ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಸೊ ರೀಲೆಲ್ಲ ಶೂಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಆದ್ಮೇಲೆ ಏನಾದರೂ ಸ್ವೀಟ್ ತಿನ್ಬೇಕಂತ ತುಂಬಾ ಕ್ರೇವ್ ಆಗ್ತಿತ್ತು. ಅದಕ್ಕೆ 2 ಸ್ಲೈಸ್ ಮ್ಯಾಂಗೋ ತಿಂದೆ. ಫುಲ್ ಮ್ಯಾಂಗೋ ತಿನ್ನಕ್ಕೆ ಇಷ್ಟ, ಬಟ್ ಇದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ, ಹಾಗೆ ನ್ಯಾಚುರಲ್ ಶುಗರ್ ಕೂಡ ಜಾಸ್ತಿ ಇರುತ್ತೆ. 2 ಸ್ಲೈಸ್ ತಿಂದೆ. ಅದಾದ್ಮೇಲೆ ಸಂಜೆ 1 ಗ್ಲಾಸ್ ಬಿಸಿ ಸ್ಟ್ರಾಂಗ್ ಕಾಫಿ ಕೊಡ್ತೆ. ರಾತ್ರಿ ಊಟಕ್ಕೆ ಬಿಸಿ ಮುದ್ದೆ, ಅದ್ರ ಜೊತೆಗೆ ಚಿಕನ್ ಗ್ರೇವಿ, ಹಾಗೆ ಬಿಸಿ ಅನ್ನ ಬೇರೆ ಮಾಡಿದ್ರ. ನಂಗೆ ಬಿಸಿ ಅನ್ನ ಎಲ್ಲ ನೋಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ, ಅದನ್ನ ಒಂದು ಸ್ವಲ್ಪ ತಿಂದೆ. ಮಧ್ಯಾಹ್ನ ಹಾಗೆ ರಾತ್ರಿ ಊಟದಲ್ಲಿ ಫೈಬರ್ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ರಾತ್ರಿ ನೀರಲ್ಲಿ ಒಂದು ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದನ್ನು ಕುಡಿದ್ಬಿಟ್ಟು 10K ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿ ಮಲ್ಕೊಂಡೆ.